ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂದರೆ ಮಮ್ಮಿ ನೋಡಿ ಬೆಳಗ್ಗೆನೆ ಕಾರ್ ಹತ್ಕೊಂಡು ಎಲ್ಲೋ ಹೋಗ್ತಾ ಇದ್ದಾರೆ ಅಂತ. ಅಂದರೆ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ಒಂದು ವಿಡಿಯೋದಲ್ಲಿ ಹಾಕಿದ್ದೆ ನಮ್ಮ ಅತ್ತಿಗೆಗೆ ಯಾವ ಪಾಪು ಆಗುತ್ತೆ ಅಂತ ಹೇಳ್ತೀನಿ ಅಂತ. ಸೊ ನಮ್ಮ ಅತ್ತಿಗೆಗೆ ಪಾಪು ಆಗಿದೆ. ಸೊ ನೋಡೋದಕ್ಕೆ ಅಂತ ಒಂದು 5 days ಆಗಿದೆ ಮನೆಗೆ ಬಂದಿದ್ದಾರೆ, ಆರಾಮಾಗಿದ್ದಾರೆ ಬೇಬಿ ಮತ್ತೆ ಅದಕ್ಕೆ. ಸೊ ಅವ್ರನ್ನ ನೋಡೋದಕ್ಕೆ ಬ್ಯಾಂಗ್ಳೂರ್ ಅಲ್ವಾ, ಸೊ ಎಲ್ಲ ರಿಲೇಟಿವ್ಸು ಸೇರಿ ಹೋಗ್ತಾ ಇದ್ದಾರೆ. ಸೊ ಸಂತ ಮರಳಿಗೆ ಅಣ್ಣ ಡ್ರಾಪ್ ಮಾಡೋದಕ್ಕೆ ಮಮ್ಮಿನ ಬೆಳಗ್ಗೆನೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಬಿಕಾಸ್ ಅಲ್ಲಿಗೆ ಬೇಗ ಅವರು ರೀಚ್ ಆಗಿ ಮತ್ತೆ ರಿಟರ್ನ್ ಆಗಬೇಕು ಅಂತ ಹೇಳಿ. ಸೊ ಅಜ್ಜಿ ತಾತ ಇದ್ದಾರೆ ಆ್ಯಂಡ್ ಸ್ಕಂದನು ಕೂಡ ನೋಡ್ಕೋಬೇಕಲ್ವಾ. ಸೊ ಹಂಗಾಗಿ ಮತ್ತೆ ವಾಪಸ್ ಬರಲಿಕ್ಕೆ ಸರಿ ಆಗುತ್ತೆ ಅಂತ ಮೀನ್ಸ್ ಆ್ಯಂಡ್ ಮಮ್ಮಿ ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ತಾ ಇದ್ದಾರೆ. ಸೊ ಅಲ್ಲಿಗೆ ಬಿಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಣ್ಣ. ಆ್ಯಂಡ್ ಮಮ್ಮಿ ಅಂತೂ ಹೋಗೋ ತನಕನೂ ನೀನು ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ಎಷ್ಟು ಹೇಳಿ ಹೋಗ್ತಾರೆ ಅಂದರೆ. ಆ್ಯಂಡ್ ಎಲ್ಲದೂ ಕೂಡ ಆಲ್ಮೋಸ್ಟ್ ಈಸಿ ಮಾಡಿನೇ ಹೋಗ್ತಾ ಇದ್ರು. ಬಟ್ ಇವತ್ತು ಬೇಗ ಹೋದ್ರಲ್ಲ, ಹಾಗಾಗಿ ಸ್ವಲ್ಪ ನನಗೇನೆ ಕೆಲಸ. ಅಜ್ಜಿ ತಾತನೂ ಇರೋದ್ರಿಂದ ನೋಡಿ ಹಾಲನ್ನ ಹಿಟ್ಟನ್ನ ಈ ಪಾತ್ರೆನಲ್ಲೇ ಮಮ್ಮಿ ಇಡ್ತಾ ಇದ್ರು. ಸೊ ಅದರಲ್ಲೇ ಇಟ್ಟೆ, ನನಗೆ ಗೊತ್ತಾಗಲಿಲ್ಲ. ಸೊ ತುಂಬ ಉಪ್ಪು ಬಂದ್ಬಿಡ್ತು, ಅದಕ್ಕೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಅಂತ ಫಸ್ಟ್ ಹಾಕ್ದೆ. ಕ್ಲೀನ್ ಮಾಡ್ತಿದ್ರೆ ಏನಾಗ್ಬಿಡುತ್ತೆ ಅಂದರೆ, ಬೇರೆ ಅಡುಗೆ ಮಾಡಿಬಿಟ್ಟು ಕೊನೆಯಲ್ಲಿ ಮಾಡೋಣ ಅಂದರೆ ಅದು ಇನ್ನೂ ಅದು ಬರ್ನ್ ಆಗಿಬಿಡುತ್ತೆ. ಫುಲ್ ಬರ್ನ್ ಆಗಿ ಅದನ್ನು ಉಜ್ಜಿ ಅಷ್ಟೊಂದು ಉಜ್ಜೋ ಅಂಥ ಪೇಷನ್ಸ್ ನನಗಿರಲ್ಲ. ಸೊ ಫಸ್ಟೇ ಸ್ವಲ್ಪ ಚೆಲ್ದಾಗ್ಲೇ ಕ್ಲೀನ್ ಮಾಡಿನೇ ನಾನು ನೆಕ್ಸ್ಟ್ ಸ್ಟಾರ್ಟ್ ಮಾಡೋದು. ಏನೇ ಕುಕ್ ಮಾಡೋದಕ್ಕಿದ್ರೂ ಹಂಗೆ ಮಾಡ್ತೀನಿ. ಆ್ಯಂಡ್ ಫಸ್ಟಿಗೆ ಪಾಪು ಹಾಲನ್ನ ರೆಡಿ ಮಾಡ್ಕೊಬಿಟ್ಟೆ. ಪಾಪುಗೆ ಏನು ಮಾಡ್ತೀನಿ, ಫಸ್ಟ್ ಅವ್ನಿಗೆ ಎಷ್ಟು ಹಾಲು ಬೇಕಾಗುತ್ತೆ, ಒಂದು ಸಂಜೆ ತನಕನೂ ಅಷ್ಟೇ, ಸಂಜೆ ಮತ್ತೆ ಹಾಲು ಕರಿಯೋ ತನಕನೂ ಎಷ್ಟು ಹಾಲು ಬೇಕಾಗುತ್ತೆ ಇಲ್ಲಿ ಅಷ್ಟನ್ನ ಒಂದೇ ಸಲ ಕಾಯಿಸ್ಬಿಡ್ತೀನಿ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಕಾಯಿಸಿರ್ತೀನಿ. ಅದಕ್ಕೆ ಮನೇಲೇ ಮಾಡಿರೋವಂಥ ಬಾದಾಮ್ ಪೌಡರ್ನ ಮಿಕ್ಸ್ ಮಾಡ್ತಿದ್ದೀನಿ. ಅವನಿಗೆ ಮನೇಲೇ ಮಾಡಿ ಇಟ್ಕೊಂಡಿದ್ದೀನಿ. ಡಾಕ್ಟ್ರನ್ನ ಕೇಳದೆ ಕೊಡ್ಬೋದು ಅಂದರು. ಸೊ ಹಂಗಾಗಿ ಸ್ವಲ್ಪ ಫ್ಲೇವರ್ ಇದ್ದರೆ ಇಷ್ಟಪಟ್ಟು ಕುಡೀಲಿ ಅಂತ. ಆ್ಯಂಡ್ ಇವಾಗ ಒಂದು ಗ್ಲಾಸ್ ಹಾಕಿ ಇವಾಗ ಅವನಿಗೆ ಬಾಟಲ್ಗೆ ತುಂಬಿಸಿ ಕೊಡ್ತಾ ಇದ್ದೀನಿ. ಸೊ ಡ್ಯಾಡು ಇದ್ದಾರಲ್ಲ ನನ್ನ ಜೊತೆ, ಮಮ್ಮಿ ಇಲ್ಲ ಅಂದರೂ ಡ್ಯಾಡು ಇದ್ದರೆ ನನಗೊಂಥರ ಧೈರ್ಯ ಅಂತಲೇ ಹೇಳ್ಬೋದು. ಸೊ ಡ್ಯಾಡಿ ಜೊತೆ ಆರಾಮಾಗಿರ್ತಾನೆ ಅವನು, ನನ್ನ ಕೆಲಸನ ಕೂಲಾಗಿ ಮಾಡ್ಬೋದು. ಒಬ್ಬಳ ಆದ್ರಂತೂ ಕಷ್ಟ ಆಗುತ್ತೆ. ಸೊ ಇವಾಗ ಡ್ಯಾಡಿ ನೋಡಿ ಹಾಲು ಕುಡಿಸ್ತಾ ಇದ್ದಾರೆ. ಗುಡ್. ನೆಕ್ಸ್ಟ್ ಇಲ್ಲಿ ಕಾಫಿನ ಮಾಡ್ತಾ ಇದ್ದೀನಿ. ಯಾರಿಗೆ ಅಂದರೆ ಅಜ್ಜಿಗೆ ಬೆಳಗ್ಗೆನೆ ಕಾಫಿ ಕುಡ್ದು ಅಭ್ಯಾಸ. ಆ್ಯಂಡ್ ಕಾಫಿ ಚೂರು ಲೇಟ್ ಆದರೂ ಕೂಡ ನಮ್ಮ ಅಜ್ಜಿಗೆ ಸ್ವಲ್ಪ ಕೋಪನೂ ಕೂಡ ಬರುತ್ತೆ. ನಾನು ವಿಡಿಯೋಸಲ್ಲಿ ನೋಡಿರ್ಬೋದು ಅವ್ರು ಎಷ್ಟು ಟೈಮ್ ಮೇಂಟೈನ್ ಮಾಡ್ತಾರೆ ಅಂದರೆ ನಮಗೂ ಕೂಡ ಅಷ್ಟಾಗಲ್ಲ. ಕಾಫಿಯಿಂದ ಹಿಡಿದು ಡೇ ಎಂಡ್ ಆಗೋ ತನಕನೂ ಎಲ್ಲದಕ್ಕೂ ಒಂದು ಟೈಮಿಂಗ್ಸ್ ಅವ್ರಿಗೆ, ಆ ರೀತಿನೇ ನಾವು ಅವ್ರಿಗೆ ಕೊಡಬೇಕು. ಇಲ್ಲ ಅಂದರೆ ಚೂರು ಕೋಪ ಮಾಡ್ಕೋತಾರೆ. ಸೊ ಹಂಗಾಗಿ ಕೋಪ ಅಂದರೆ ಸುಮ್ಮನೆ ತಮಾಷೆಗೆ ಹೇಳಿದ್ದು ನಾನು. ಬಟ್ ಅವ್ರಿಗೆ ಟೈಮ್ ಫಾಲೋ ಮಾಡಬೇಕು, ಅದು ಅವ್ರಿಗೆ ಒಂಥರ ಖುಷಿ. ಮೊದಲಿಂದನೂ ಅಷ್ಟೇ ತುಂಬಾ ಡಿಸಿಪ್ಲಿನ್ ಅಜ್ಜಿ. ಸೊ ಹಂಗಾಗಿ ಇವಾಗ ಆ್ಯಂಡ್ ಇನ್ನೊಂದು ಏನಂದರೆ 2 ಬಿಸ್ಕೆಟ್ ಅವ್ರು ತಿನ್ನೋದು ಕಾಫಿ ಜೊತೆ. ಇನ್ನು ಎಕ್ಸ್ಟ್ರಾ ನೀವು 1 ಕೊಟ್ಟರು ತಿನ್ನಲ್ಲ, ಆ್ಯಂಡ್ 2 ಕೊಡದೆ 1 ಕೊಟ್ಟರು ಕೂಡ ತಿನ್ನಲ್ಲ. ಸೊ ಹಂಗೆ. ಸೊ ಕೊಟ್ಟಿದ್ದಾಯಿತು ಅವ್ರಿಗೆ. ಆದಮೇಲೆ ಪಾಪುಗೆ ಬಿಸಿನೀರು ಕೂಡ ಮರಳಿಸಿಟ್ಬಿಟ್ಟೆ. ಸೊ ಸಂಜೆ ತನಕ ಬೇಕಾಗುತ್ತೆ ಅಲ್ವಾ. ಸೊ ಹಂಗಾಗಿ ಈ ಥರ ಕುದಿಸಿ ಇಟ್ಕೋತೀನಿ. ಅದಾದಮೇಲೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಜ್ಜಿನ ಕೇಳಿದೆ. ಸೊ ನಾನು ಚಪಾತಿ ಮಾಡಬೇಕಾದ್ರೆ ನಾನು ಚಪಾತಿ ಹಿಟ್ಟಿಗೆ ಸ್ವಲ್ಪ ಹಾಲು ಹಾಕ್ತೀನಿ. ಸ್ವಲ್ಪನೇ ಸ್ವಲ್ಪ, ಒಂದು 1/4 ಲೋಟ ಇಲ್ಲ 1/2 ಲೋಟ ಹಾಕ್ತೀನಿ. ಸೊ ಚಪಾತಿ ಸಂಜೆ ತನಕನೂ ಇದ್ರೂ ಅಷ್ಟೇ ಸಾಫ್ಟಾಗಿರುತ್ತೆ. ಸೊ ಬೇಯಿಸಿಟ್ಬಿಟ್ರು ಕೂಡ ಹಂಗಾಗಿ. ಆ್ಯಂಡ್ ಇನ್ನೊಂದು ಏನಂದರೆ ಕೈಗೆ ಚೆನ್ನಾಗಿ ಎಣ್ಣೆನ ಈ ರೀತಿ ಫಸ್ಟೇ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ, ಫ್ರಂಟ್ ಆ್ಯಂಡ್ ಬ್ಯಾಕ್ ಸೈಡ್. ಬಿಕಾಸ್ ತುಂಬ ಜಾಸ್ತಿ ಅದು ಹಿಟ್ಟೆಲ್ಲ ನಮ್ಮ ಹ್ಯಾಂಡ್ಗೆನೆ ಒಂಥರ ಮೆತ್ಕೊಂಡ್ರೆ ನನಗೊಂಥರ ಆಗುತ್ತೆ. ಸೊ ಹಂಗಾಗಿ ಈ ಥರ ಮಾಡ್ತೀನಿ. ಸೊ ಅಷ್ಟು ಮೆತ್ಕೊಳ್ಳಲ್ಲ. ಸೊ ನೀಟಾಗಿರುತ್ತೆ ನಮ್ಮ ಹ್ಯಾಂಡು. ನಾನು ತೋರಿಸ್ತೀನಿ, ನೋಡ್ಬೋದು ನೀವು. ಸೊ ಉಪ್ಪೆಲ್ಲ ಹಾಕಿ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪ ವಾಟರ್ ಎಷ್ಟು ಬೇಕಾಗುತ್ತೆ ನೋಡಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ಎಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡಿ ಹಿಟ್ಟು ಹದ ಬಂದ್ರೇ ಚಪಾತಿ ಉಬ್ಬಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ನಾನು ಈ ರೀತಿ ಮಾಡ್ತೀನಿ. ಸ್ವಲ್ಪ ಮಿಲ್ಕ್ ಹಾಕಿ ನೋಡಿ, ನೀವು ಡೇ ಫುಲ್ ಇಟ್ರೂ ಕೂಡ ಅದು ಒಂಥರ ರಫ್ ಅನ್ಸಲ್ಲ, ತುಂಬಾ ಸಾಫ್ಟಾಗಿರುತ್ತೆ ಚಪಾತಿ, ಅವಾಗ ತಾನೇ ಮಾಡಿರೋ ಥರ ಫ್ರೆಶ್ ಆಗಿ. ಸೊ ಹಂಗಾಗಿ ನಾನು ಮಿಲ್ಕನ್ನು ಯೂಸ್ ಮಾಡ್ತೀನಿ. ಕಾಯಿಸಿರೋದಾದರೂ ಮಿಲ್ಕ್ ಹಾಕ್ಬೋದು, ಇಲ್ಲಾಂದರೆ ಹಸಿದಾದರೂ ಹಾಕ್ಬೋದು. ಕೊನೆಯಲ್ಲಿ ಮಾತ್ರ ನಾನು ಆಯಿಲನ್ನು ಯೂಸ್ ಮಾಡೋದು. ಇನ್ನು ಬಿಟ್ವೀನ್ ನಾನು ಎಲ್ಲೂ ಕೂಡ ಆಯಿಲ್ ಹಾಕಿ ಕಲಸಲ್ಲ ಚಪಾತಿ ಹಿಟ್ಟನ್ನು. ಜಸ್ಟ್ ಲಾಸ್ಟಲ್ಲೂ ಅಷ್ಟೇ 1 ಟೀ ಸ್ಪೂನ್ ಅಷ್ಟನ್ನು ಹಾಕಿ ಈ ರೀತಿ ಜಸ್ಟ್ ಮೇಲ್ಗಡೆ ಇದು ಮಾಡಿ ಪ್ಲೇಟ್ಗೆ ಸ್ವಲ್ಪ ಹಿಟ್ಟು ಹಾಕಿ ಕೂಡ ಅದನ್ನು ಮುಚ್ಚಿಡ್ತೀನಿ. ಇವಾಗ ನೀವು ಹ್ಯಾಂಡ್ ನೋಡ್ಬೋದು ಎಷ್ಟು
ನೀಟಾಗಿ ಇದೆ ಅಂತ. ಸುಮಾರು ಇಟ್ಟು ಕೈಯಲ್ಲೆಲ್ಲ ಉಳ್ಕೊಂಡ್ಬಿಡುತ್ತೆ, ಆ ಥರ ನನಗೆ ಇಷ್ಟ ಆಗಲ್ಲ. ಸೊ ಹಂಗಾಗಿ ಈ ಟ್ರಿಕ್ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಇವತ್ತು ತೋರಿಸ್ದೆ. ಸೊ ಮಾಡ್ತಿದ್ನಲ್ಲ ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡೆ. ನೋಡಿ ಎಷ್ಟು ನೀಟಾಗಿ ಒಂಚೂರು ಕೂಡ ಹಿಟ್ಟಿಲ್ದಂಗೆ ಹ್ಯಾಂಡ್ ಕೂಡ ಕ್ಲೀನಾಗಿರತ್ತೆ. ಆ್ಯಂಡ್ ಇವಾಗ ಟೊಮೊಟೊ ಗೊಜ್ಜು ಮಾಡೋಣ ಸಿಂಪಲ್ಲಾಗಿ. ಆನಿಯನ್ ಆ್ಯಂಡ್ ಟೊಮೊಟೊ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ಏನು ಟ್ರಿಕ್ ಅಂದರೆ, ನಾನು ಒಂದು ಬೌಲ್ ಇಟ್ಕೊಬಿಡ್ತೀನಿ. ಯಾವುದಾದ್ರೂ ಒಂದು ಪಾತ್ರೆ ಚಿಕ್ಕದು ಇಟ್ಕೊಂಡು ಸಿಪ್ಪೆ ಮತ್ತು ಟೊಮೊಟೊದು ಕಟ್ ಮಾಡಿದ್ದು ಏನೇನೆಲ್ಲ ವೇಸ್ಟೇಜ್ ಇರುತ್ತೆ ಅದೆಲ್ಲ ಅದಕ್ಕೆ ಹಾಕ್ಬಿಡ್ತೀನಿ. ಬಿಕಾಸ್ ನೆಲಕ್ಕೆಲ್ಲ ಇಟ್ಬಿಟ್ರೆ ಏನಾಗುತ್ತೆ, ಮತ್ತೆ ನಾವು ಅದನ್ನು ಕ್ಲೀನ್ ಮಾಡಬೇಕು, ಮತ್ತೆ ಇದನ್ನು ತಗೊಂಡು ಒರೆಸ್ಬೇಕು, ಅದೆಲ್ಲ ಆಗುತ್ತೆ. ಸೊ ಹಂಗಾಗಿ ಒಂದು ಪಾತ್ರೆಗೆ ಹಾಕ್ಕೊಬಿಟ್ರೆ ತಗೊಂಡೋಗಿ ನೀಟಾಗಿ ಡಸ್ಟ್ಬಿನ್ಗೆ ಇಟ್ಬಿಟ್ರೆ ಅದೊಂದು ಪಾತ್ರೆ ವಾಶ್ ಮಾಡ್ಕೋಬೋದು. ಏನಂದರೆ ಡೈಲಿ ನಾವು ಅಡುಗೆ ಮಾಡ್ತಿದ್ರೆ ಅದಾಗದೆ ನಾವು ಹೇಗೆ ಸ್ವಲ್ಪ ಈಸಿ ಮೆಥಡಲ್ಲಿ ಅಡುಗೆನ ಮಾಡ್ಬೋದು ಆ್ಯಂಡ್ ಕೆಲಸಗಳನ್ನ ಹೇಗೆ ಬೇಗ ಮಾಡ್ಕೋಬೋದು ಅನ್ನೋದು ನಮಗೇನೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಒಂದೊಂದು ಟಿಪ್ಸ್ ಕೂಡ ನಾವೇ ಮಾಡ್ತಾ ಇರ್ತೀವಿ ಅಲ್ವಾ. ನಾನಂತ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದಂಥ ಕೆಲವೊಂದು ಟ್ರಿಕ್ಸ್ ಇರುತ್ತೆ. ಸೊ ಹಂಗಾಗಿ ಹೇಳಿದೆ ಅಷ್ಟೇ. ಆ್ಯಂಡ್ ಈ ಥರ ನಾನು ಸಣ್ಣ ಪುಟ್ಟದ್ದು ಒಂದೊಂದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂದರೆ ನನಗೆ ಯಾವ್ದು ಈಸಿ ಅನಿಸುತ್ತೆ, ಬೆಟರ್ ಅನಿಸುತ್ತೆ ಅಂದರೆ ಬೇಗ ನನಗೆ ಕೆಲಸ ಆಗಬೇಕು. ಸೊ ಕಮ್ಮಿ ಟೈಮ್ ಇದ್ದಾಗ ನಾನು ಹೇಗೆ ಇದು ಮಾಡ್ತೀನಿ ಆ್ಯಂಡ್ ನೀಟಾಗಿ ಕೂಡ ಇರಬೇಕು ನನಗೆ ಸರೌಂಡಿಂಗು ಅಡುಗೆ ಮಾಡ್ತಿರ್ಬೇಕಾದ್ರೆ. ಸೊ ಅಲ್ಲಲ್ಲೇ ಇಟ್ಬಿಡೋದು, ಗಲೀಜಾಗ್ಬಿಟ್ರೆ ನನಗಂತೂ ಅಡುಗೆ ಮಾಡೋ ಮೂಡೇ ಇರಲ್ಲ. ಫಸ್ಟ್ ಅದು ಕ್ಲೀನಾಗಿ ಅದಾದಮೇಲೆ ಅಡುಗೆ ಮಾಡಿದ್ರೆ ನನಗೊಂಥರ ಸಮಾಧಾನ ಆ್ಯಂಡ್ ಅದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅನ್ನೋದೊಂದು ಭಾವನೆ ನನಗೆ. ಗೊತ್ತಿಲ್ಲ ಮೊದಲಿಂದನೂ ಹಾಗೇನೆ. ಸೊ ಹಂಗಾಗಿ ಮಾಡ್ಬೇಕಾದ್ರೇನೆ ನಾನು ಈಸಿಯಾಗಿ ಅದು ಗಲೀಜಾಗದೇ ಇರೋ ಥರ ನೋಡ್ಕೋತೀನಿ. ಅಂದರೆ ಇವಾಗ ಈ ಸ್ಪೂನ್ ಏನಿದೆ ನಾನು ಸೌಟ್ ಮಾಡ್ತಾ ಇದ್ದಿದ್ದು, ಅದನ್ನು ಗ್ಯಾಸ್ ಮೇಲೆ ಇಟ್ಟಿದ್ರೆ ಅಲ್ಲೆಲ್ಲ ಆಯಿಲ್ ಆಗೋದು. ಸೊ ಅದೇ ಗಲೀಜು. ಸೊ ನಾವೇನು ತರಕಾರಿ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದ್ರ ಮೇಲೇ ಆ ಒಂದು ಸ್ಪೂನನ್ನು ಇಟ್ಕೊಳ್ಳೋದ್ರಿಂದ ಅದನ್ನ ಹೇಗಿದ್ರು ವಾಶ್ ಮಾಡೇ ಮಾಡ್ತೀವಿ. ಸೊ ಅದನ್ನೇ ವಾಶ್ ಮಾಡ್ಕೋಬೋದಲ್ವಾ, ಅದ್ರ ಬದಲು ಯಾಕೆ ಗ್ಯಾಸ್ ಮೇಲೆಲ್ಲ ಗಲೀಜು ಮಾಡೋದು. ಸೊ ಆ ಥರ ಸಣ್ಣ ಪುಟ್ಟ ಟಿಪ್ಸನ್ನು ನಾನು ಫಾಲೋ ಮಾಡ್ತೀನಿ. ನಿಮ್ಗೇನು ಅನಿಸುತ್ತೆ ಗೊತ್ತಿಲ್ಲ, ಬಟ್ ನಾನು ಅದೇ ಥರ ಮಾಡೋದು. ಆ್ಯಂಡ್ ಸಿಂಪಲ್ಲಾಗಿ ಟೊಮೊಟೊ ಆ್ಯಂಡ್ ಈರುಳ್ಳಿ, ಕರಿಬೇವು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಅದನ್ನು ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಒಂದು ಹಾಫ್ ಬೆಂದರೆ ಸಾಕು, ಫುಲ್ ಬೇಯಬೇಕು ಅಂತ ಏನಿಲ್ಲ. ಅದಾದಮೇಲೆ ಸ್ವಲ್ಪ ಮನೇಲೇ ಮಾಡಿರೋವಂಥ ಸಾಂಬಾರಿಗೆ ಏನು ಹಾಕ್ತೀವಿ ಖಾರದ ಪುಡಿ, ಅದನ್ನೇ ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದೇನೆಂದರೆ ತುಂಬಾ ಸಿಂಪಲ್ ಇರ್ಬೋದು, ಬಟ್ ವೆರಿ ವೆರಿ ಟೇಸ್ಟಿ ಅಂತಲೇ ಹೇಳ್ಬೋದು. ರೈಸ್ ಮತ್ತು ಈ ಗೊಜ್ಜು ಮತ್ತು ಮೊಸರು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಆ್ಯಂಡ್ ಚಪಾತಿಗಂತೂ ಇದು ಅಲ್ಟಿಮೇಟ್ ಕಾಂಬಿನೇಷನ್. ನಮ್ಮ ಅಣ್ಣನಿಗೆ ಇದು ಸಖತ್ ಅಂದರೆ ಸಖತ್ ಇಷ್ಟ. ಆ್ಯಂಡ್ ಇವತ್ತು ಅಜ್ಜಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಮಾಡ್ತಾಯಿದ್ದೀನಿ. ನಾವು ಕಮ್ಮಿ ಜನನೇ ಇರೋದ್ರಿಂದ ಇವತ್ತು ಮಮ್ಮಿನೂ ಕೂಡ ಇಲ್ಲ. ಸೊ ಹಂಗಾಗಿ ಸ್ವಲ್ಪ ಕಮ್ಮಿನೇ ಮಾಡ್ತಾಯಿದ್ದೀನಿ. ಮಮ್ಮಿ ಇದ್ರೂ ಕೂಡ ಅಷ್ಟೇ, ಅವ್ರು ತಿನ್ನೋದೇ ಸ್ವಲ್ಪ. ಬಟ್ ಅವ್ರು ಗೊಜ್ಜು ಸ್ವಲ್ಪ ಜಾಸ್ತಿ ಮಾಡಿರ್ತಾರೆ. ಬಿಕಾಸ್ ಈವ್ನಿಂಗ್ ಕೂಡ ಚಪಾತಿ ಮಾಡಿದ್ರೆ ಇರಲಿ ಅಂತ ನಾನು ಈವ್ನಿಂಗ್ ಬೇರೆ ಮಾಡೋ ಪ್ಲ್ಯಾನ್ ಇದೆ. ಸೊ ಹಂಗಾಗಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಹುರುಳಿ ಸಾಂಬಾರೇ ಅವರು ಮಾಡಿ ಇಟ್ಬಿಟ್ಟು ಹೋಗಿದ್ರು. ಬಿಕಾಸ್ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನನ್ನ ಮಗಳಿಗೆ ಹಿಂಸೆ ಆಗುತ್ತೆ ಪಾಪು ನೋಡಿಕೊಂಡು ಅಂತ ಹೇಳಿ. ಸೊ ಹುರುಳಿ ಸಾಂಬಾರಾದರೆ ಮಳ್ಸಿ ಇಟ್ಕೊಂಡು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ. ಆ್ಯಂಡ್ ವೆದರ್ ಕೂಡ ಚಳಿ ಇದ್ದಿದ್ದರಿಂದ ನಾವು ಅದೇ ಸಾಂಬಾರು ಕೇಳಿದ್ವಿ, ಅಜ್ಜಿ ತಾತ ನಾನು ಕೂಡ. ಸೊ ಹಂಗಾಗಿ ಮಾಡಿ ಇಟ್ಬಿಟ್ಟು ಹೋಗಿದ್ರು. ಆ್ಯಂಡ್ ಚಪಾತಿ ಹಿಟ್ಟು ರೆಡಿ ಮಾಡಿದ್ನಲ್ಲ, ಸೊ ಇವಾಗ ಅದನ್ನು ಒತ್ಕೋತಾ ಇದ್ದೀನಿ. ಲಟ್ಟಿಸ್ಕೊಂಡು ಇವಾಗ ಬೇಯಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಹಾಟ್ ಬಾಕ್ಸ್ಗೆ ಚಪಾತಿ ಸಾಕೋದಕ್ಕೂ ಮುಂಚೆ ಒಂದು ಪ್ಲೇಟನ್ನು ಈ ಥರ ಇಟ್ಕೊಳ್ಳೋದ್ರಿಂದ ಅದು ಒಂಥರ ನೀರು ಬಿಡ್ತಾ ಇರುತ್ತಲ್ಲ, ಸೊ ಅದು ಅವಾಯ್ಡ್ ಆಗುತ್ತೆ. ಚೆನ್ನಾಗಿರುತ್ತೆ ಚಪಾತಿ ಸಾಫ್ಟಾಗಿ ಪ್ರತಿಯೊಂದು ಕೂಡ. ಸೊ ಹಂಗಾಗಿ ಇದನ್ನು ಮೀನ್ಸ್ ನನಗೆ ಹೇಳ್ಕೊಟ್ಟಂಥ ಟಿಪ್. ಸೊ ಅದನ್ನೇ ನಾನು ಫಾಲೋ ಮಾಡ್ತಿದ್ದೀನಿ. ಆ್ಯಂಡ್ ಸ್ಲ್ಯಾಬ್ ಮೇಲೇ ಮನೆ ಇಟ್ಕೊಂಡು ಹಂಗೇ ಲಟ್ಸಿ ಇದು ಮಾಡ್ತಾಯಿದ್ದೀನಿ. ಒಂದೊಂದು ಟೈಮ್ ಸ್ಲ್ಯಾಬ್ ಮೇಲೇ ಲಟ್ಸ್ಬೋದು, ತುಂಬ ಗಲೀಜಾಗ್ಬಿಡುತ್ತೆ. ಸೊ ಹಂಗಾಗಿ ಇವತ್ತು ಮನೆಯೇ ಇಟ್ಕೊಂಡಿದ್ದೀನಿ. ಸೊ ಫಸ್ಟಿಗೆ ಸ್ಕಂದನಿಗೆ ನಾನಿಲ್ಲಿ ಚಪಾತಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಹಂಗಾಗಿ ಈ ಥರ ಅವನಿಗೆ ತುಪ್ಪನ ಹಾಕಿ ನಾನು ಹೇಗೆ ಪ್ರಿಪೇರ್ ಮಾಡ್ತೀನಿ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಸ್ಕಂದ ಚಪಾತಿನ ಸಮ್ಟೈಮ್ಸ್ ಇಷ್ಟಪಟ್ಟು ತಿಂತಾನೆ. ಸೊ ಈ ರೀತಿ ಅವನಿಗೆ ಸಪ್ರೇಟಾಗಿ ಚಪಾತಿ ಮಾಡಿ ತುಪ್ಪನ ಸೈಡಲ್ಲಿ ಹಾಕ್ಕೊಂಡು ಅಜ್ಜಿ ಎಲ್ಲ ತಿನ್ಸಿದ್ರೆ ಅಷ್ಟು ಇಷ್ಟಪಡಲ್ಲ ಅವನು. ಸೊ ಹಂಗಾಗಿ ಈ ರೀತಿ ಚಪಾತಿ ಒಳಗಡೆನೆ ಹಾಕಿ ಫೋಲ್ಡ್ ಮಾಡಿ ಈ ಥರ ಮಾಡಿ ಕೊಡ್ತೀನಿ. ಸೊ ಉಬ್ಬುತ್ತೆ ಚಪಾತಿ ಆ್ಯಂಡ್ ತುಂಬಾ ಸಾಫ್ಟ್ ಆಗಿರುತ್ತೆ, ಅವನಿಗೂ ಕೂಡ ತಿನ್ನೋದಕ್ಕೆ ಖುಷಿ ಇರುತ್ತೆ ಅಂತ ಹೇಳಿ. ಸೊ ಈ ರೀತಿ ಮಾಡ್ತೀನಿ. ಆ್ಯಂಡ್ ದೋಸೆ ಬ್ಯಾಟರ್ ಆದರೂ ಅಷ್ಟೇ ಪುಟಾಣಿ ದೋಸೆ ಮಾಡಿ ಅವನಿಗೆ ಕೊಡ್ತೀನಿ, ತಿಂತಾನೆ. ಕೆಲವೊಂದು ಐಟಮ್ಸಲ್ಲಿ ಕೆಲವೊಂದು ಎಷ್ಟಾಗುತ್ತೆ ಅವ್ನು ತಿನ್ನಬೇಕು ಅಂದರೆ ಎಷ್ಟಾಗುತ್ತೆ ಅಷ್ಟು ಎಫರ್ಟನ್ನು ಹಾಕಿ ನಾನು ಮಾಡ್ತೀನಿ. ಅವನು ಕೂಡ ಫುಡ್ಡಲ್ಲಂತೂ ನಾನು ಯಾವುದ್ರಲ್ಲೂ ಕೂಡ
ನನ್ಗಾಗಲ್ಲ ಮಾಡೋದಕ್ಕೆ ಅಂತ ನನ್ಗೆ ಅನ್ಸೋದೇ ಇಲ್ಲ. ಇನ್ನು ಏನಾದರೂ ಒಂದು ಹೊಸದು ಡೈಲಿ ಒಂದು ಹೊಸ ಫುಡ್ಡು ಮಾಡ್ತಾನೆ ಇರ್ತೀನಿ. ಯೂಟ್ಯೂಬಲ್ಲಿ ಆಗಿರ್ಬೋದು, ಸರ್ಚ್ ಮಾಡೋದಿರ್ಬೋದು, ಇಲ್ಲ ಫ್ರೆಂಡ್ಸ್ ಕೇಳ್ತೀನಿ ಅವ್ರು ಹೇಗೆ ಫುಡ್ ಪ್ರಿಪೇರ್ ಮಾಡ್ತಾರೆ, ಏನು ಡಿಫ್ರೆನ್ಸ್ ಇರುತ್ತೆ, ನಾನು ಮಾಡೋ ಥರ ಮಾಡ್ತಿದ್ದಾರಾ ಇಲ್ಲ ಅದು ಬೇರೆ ಇದ್ದರೆ ಅದೊಂದು ನೋಟ್ ಮಾಡ್ಕೋತೀನಿ, ಅದನ್ನು ಆ್ಯಡ್ ಮಾಡ್ತೀನಿ. ಸೊ ಹಂಗೆ. ಸೊ ಈ ರೀತಿ ಪ್ಲೇಟ್ ಇಟ್ಟು ಚಪಾತಿನ ಇಡೋದ್ರಿಂದ ಚೆನ್ನಾಗಿರುತ್ತೆ. ಸೊ ಅಜ್ಜಿಗೆ ಇವಾಗ ಮಾಡಿಕೊಟ್ಟೆ, ಗೊಜ್ಜು ಚೆನ್ನಾಗಿದೆ ಅಂತ ಹೇಳಿದ್ರು. ಆ್ಯಂಡ್ ಇನ್ನೊಂದೇನಾಯ್ತು ಗೊತ್ತಾ, ಮಧ್ಯಾಹ್ನ ಸಾಂಬಾರಿದೆ ಅಂತ ಗೊಜ್ಜು ಕಮ್ಮಿ ಮಾಡ್ಬಿಟ್ನಾ. ಅಂದರೆ ಈವ್ನಿಂಗ್ ಬೇರೆ ಮಾಡೋಣ ಅಂತ ಪ್ಲ್ಯಾನ್ ಇತ್ತಲ್ಲ, ಹಂಗಾಗಿ ಅಜ್ಜಿ ಆ ಗೊಜ್ಜೆ ಚೆನ್ನಾಗಿತ್ತು ಮಧ್ಯಾಹ್ನನೂ ಕೇಳಿದ್ರು, ಬಟ್ ಇರಲಿಲ್ಲ. ಸೊ ಬೇಜಾರಾಯಿತು ನನಗೆ, ಸ್ವಲ್ಪ ಜಾಸ್ತಿನೇ ಮಾಡಬೇಕಿತ್ತು ಅಂತ. ಆ್ಯಂಡ್ ಇನ್ನೊಂದಿನ ಮಾಡ್ಕೊಡ್ತೀನಿ ಅಜ್ಜಿ ಅಂತ ಹೇಳಿದೆ. ಸೊ 15 ಡೇಸ್ ಇರ್ತಾರಲ್ಲ, ಸೊ ಇನ್ನೊಂದು 2 ದಿನ ಗ್ಯಾಪ್ ಕೊಟ್ಟು ಮತ್ತೆ ಮಾಡಿದ್ರೆ ಆಯಿತು ಅಂತ ಸುಮ್ಮನಾದೆ. ಆ್ಯಂಡ್ ಇವಾಗ ಸ್ಲ್ಯಾಬ್ ಎಲ್ಲ ಕೂಡ ಏನು ಗಲೀಜಾಗಿತ್ತು ಅದನ್ನೆಲ್ಲ ಇವಾಗಲೇ ಕ್ಲೀನ್ ಮಾಡ್ಕೊಬಿಡ್ತಿದ್ದೀನಿ. ಸ್ವಲ್ಪ ಟೈಮ್ ಬಿಟ್ಟರು ಕೂಡ ಇರುವೆಗಳ ಕಾಟ. ಸೊ ಅದೆಲ್ಲ ಬಂದ್ಬಿಟ್ರೆ ಅಂತೂ ಅದು ಸರಿ ಮಾಡೋಕೆ ಇನ್ನೂ ತಲೆ ಬಿಸಿ ಆಗಿಬಿಡುತ್ತೆ ನನಗೆ. ಇರುವೆಗಳು, ಜಿರಳೆ ಅಂದರೆ ನನಗಾಗೋದೇ ಇಲ್ಲ. ಸೊ ಹಂಗಾಗಿ ಫಸ್ಟೇ ಇವಾಗ ಸ್ಲ್ಯಾಬು ಮತ್ತು ಆ ಮಣೆ ಲಟ್ಸಿದ್ನಲ್ಲ ಲಟ್ಟಣಿಗೆ ಅದೆಲ್ಲ ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಡ್ರೈ ಬಟ್ಟೆನೆಲ್ಲ ತಗೊಂಡು ಚೆನ್ನಾಗಿ ಈ ರೀತಿ ಹಿಟ್ಟೆಲ್ಲ ಸಿಂಕಿಗೆನೆ ಡೈರೆಕ್ಟಾಗಿ ಕಳಿಸ್ಬಿಡ್ತೀನಿ ಈ ಥರ. ಅದಾದಮೇಲೆ ಇದನ್ನು ಕೂಡ ವಾಶ್ ಮಾಡಿಬಿಟ್ಟು ಅದಾದಮೇಲೆ ಒಂದು ವೆಟ್ ತಗೋತೀನಿ. ವೆಟ್ ಬಟ್ಟೆ ತಗೊಂಡು, ಡ್ರೈ ಬಟ್ಟೆ ಆದಮೇಲೆ ವೆಟ್ ಬಟ್ಟೆ ತಗೊಂಡು ಕ್ಲೀನಾಗಿ ಅದನ್ನು ಕೂಡ ವಾಶ್ ಮಾಡಿಕೊಂಡು ವೆಟ್ಟಲ್ಲೇ ಒರೆಸೋದ್ರಿಂದ ನೀಟಾಗಿರುತ್ತೆ ಸ್ಲ್ಯಾಬ್ ಆ್ಯಂಡ್ ಗ್ಯಾಸ್. ಫಸ್ಟೇ ಡ್ರೈದು ನೀವು ಯೂಸ್ ಮಾಡ್ದೇ ಇಟ್ಟು ಹೋಗಿಸ್ತೇನೆ ಇದು ಮಾಡಿಬಿಟ್ರೆ ಒಂಥರ ಚೆನ್ನಾಗಿ ಕಾಣಿಸಲ್ಲ. ಸೊ ಹಂಗಾಗಿ ನಾನು ಈ ಥರ ಫಾಲೋ ಮಾಡ್ತೀನಿ. ಸೊ ನಾನು ಇವತ್ತು ಟೈಮ್ ಇದ್ದಿದ್ದರಿಂದ ಸ್ಕಂದನ ಕೂಡ ಡ್ಯಾಡಿ ನೋಡ್ಕೊಳ್ಳೋದ್ರಿಂದ ನನಗೆ ಟೈಮ್ ಸಿಗ್ತಲ್ಲ. ಸೊ ನಾನು ಹೇಗೆ ಮಾಡ್ತೀನಿ, ಒಂದು ವಿಡಿಯೋನೂ ಇರಲಿ ಆ್ಯಂಡ್ ನಿಮಗೂ ಏನಾದರೂ ಯೂಸ್ಫುಲ್ ಆಗ್ಬೋದು ಟ್ರಿಕ್ಸ್ ಅಂತ ಹೇಳಿ ತೋರಿಸಿದ್ದೀನಿ. ಇನ್ನೇನು ಸ್ಪೆಷಲ್ ಅಂತ ಏನಿಲ್ಲ. ನೀವು ಕೂಡ ಮನೆಯಲ್ಲಿ ಈ ಥರ ಮಾಡ್ತಾನೂ ಇರ್ಬೋದು. ನನಗೇನು ಗೊತ್ತಿರುತ್ತೆ, ನೀವು ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ ಯಾವುದಾದ್ರೂ ಸೇಮ್ ಇದೆಯಾ ಅಂತ ಹೇಳಿ. ಸೊ ಈ ರೀತಿ ಎಲ್ಲ ಆದಮೇಲೆ ಎಲ್ಲದೂ ಕೂಡ ಇವಾಗ ಕ್ಲೀನ್ ಆಯಿತು. ಸೊ ಡ್ಯಾಡು ಇನ್ನೂ ಬಂದಿಲ್ಲ. ಸೊ ಹಂಗಾಗಿ ಕ್ಲೀನ್ ಮಾಡಿದ್ದಾದಮೇಲೆ ಲಟ್ಸ್ಕೊಡ್ಬೋದು, ಏನಿಲ್ಲ ಅಂತ ಕ್ಲೀನ್ ಮಾಡಿಬಿಟ್ಟೆ. ಅವ್ರು ಬರೋ ತನಕ ಅದು ಗಲೀಜಾಗಿರೋದು ನಂಗೆ ಇಷ್ಟ ಆಗಲಿಲ್ಲ. ಆ್ಯಂಡ್ ಸ್ಕಂದನೂ ಕೂಡ ಬಂದ, ನೋಡಿ ವಾಟರ್ನ ಗ್ಲಾಸಲ್ಲೇ ಕುಡಿಬೇಕು ಹಾಕಮ್ಮ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಬಾಟ್ಲಲ್ಲಿ ಕುಡಿತಾ ಇಲ್ಲ ಇವಾಗ ನೀರನ್ನ, ಗ್ಲಾಸಲ್ಲೇ ಕುಡಿಬೇಕು ಅಂತ ಹೇಳಿ ಚೂರೇ ಹಾಕ್ಕೊಡ್ತೀನಿ. ಬಿಕಾಸ್ ಏನು ಮಾಡ್ತಾನೆ, ಒಂಚೂರು ಕುಡ್ಕೊಂಡು ಬಟ್ಟೆಗೆ ಸುಟ್ಕೊಂಡು ಸ್ಮೈಲ್ ಮಾಡೋದು. ಏನಮ್ಮ ಅವನ ಬಗ್ಗೆನೂ ಮಾತಾಡ್ತಿರೋದು ಇಲ್ಲಿ ಅಂತ ಗೊತ್ತು. ಬರ್ತೀನಿ ಇರು. ಆ್ಯಂಡ್ ದೇವ್ರ ಮನೆ ಅಂದರೆ ಅವ್ನಿಗೆ ಸಖತ್ತಂದರೆ ಸಖತ್ ಇಷ್ಟ. ಸ್ನಾನ ಮಾಡಿದ ತಕ್ಷಣ ಡೋರ್ ತೆಗೆದು ಹೋಗಿ ಅಲ್ಲಿ ಕೈ ಮುಗಿದು ಬರ್ತಾನೆ. ಒಂದೊಂದ್ಸರಿ ಏನು ಮಾಡ್ತಾನೆ, ಎಲ್ಲ ಚೆಲ್ತಾ ಇರ್ತಾನೆ. ಸೊ ಡ್ಯಾಡಿ ಇದ್ರಲ್ಲ ಇವಾಗ, ಅದಕ್ಕೆ ಬಿಟ್ಟೆ ಹೋಗ್ಲಿ ಅಂತ. ಒಬ್ಬನೇ ಅಂತೂ ಬಿಡೋಕ್ಕಾಗಲ್ಲ, ನಾವು ದೀಪ ಹಚ್ಚಿರ್ತೀವಿ ಅಲ್ವಾ, ಅದೆಲ್ಲ ಮುಟ್ಟಿದ್ರೆ ತುಂಬ ಕಷ್ಟ ಅಂತ ಹೇಳಿ ಯಾರಾದರೂ ಇದ್ದರೆ ಒಳಗಡೆ ಈ ಥರ ಹೋಗಿ ಕೂತ್ಕೊಂಡು ಆರಾಮಾಗಿ ಪೂಜೆ ಎಲ್ಲ ನೋಡಿಕೊಂಡು ಕೈ ಮುಕ್ಕೊಂಡೆಲ್ಲ ಬರ್ತಾನೆ. ಆ್ಯಂಡ್ ಅವನಿಗೆ ಇವಾಗ ತಿಂಡಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಚಪಾತಿನ ಯಾಕೋ ತಿನ್ನಲಿಲ್ಲ ಇವತ್ತು. ಅರ್ಧ ತಿಂದ, ಅರ್ಧ ಬಿಸಾಡ್ದ, ಅಷ್ಟು ಇಂಟ್ರೆಸ್ಟ್ ಏನು ತೋರಿಸ್ಲಿಲ್ಲ ಅವನು. ಸೊ ಹಂಗಾಗಿ ಅವನಿಗೆ ರವಾ ಸ್ವೀಟ್ ಇದೆ, ಅವನಿಗೆ ರವಾ ಸಜ್ಜಿಗೆ ಇದೇ ಅವನಿಗೆ ಸಖತ್ ಇಷ್ಟ. ಸೊ ಸ್ವಲ್ಪ ಸುಮ್ಮನೆ ಸಿಂಪಲ್ ಕೂಡ ಇದು. ಸ್ವಲ್ಪ ತುಪ್ಪನ ಹಾಕ್ಕೊಂಡು ಚಿರೋಟಿ ರವೆ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡಿ ಅರೋಮ ಬಂದಮೇಲೆ ಇದಕ್ಕೆ ಸ್ವಲ್ಪ ಹಾಟ್ ವಾಟರ್ನ ಮಿಕ್ಸ್ ಮಾಡಿ ರವೆ ಬೇಯೋ ತನಕ ಸ್ವಲ್ಪ ವೆಯ್ಟ್ ಮಾಡಬೇಕು. ಅದಾದಮೇಲೆ ಬೆಲ್ಲನ ಮಿಕ್ಸ್ ಮಾಡೋದು. ಆ್ಯಂಡ್ ಡ್ರೈ ಫ್ರೂಟ್ಸ್ ಪೌಡರ್ ನಿಮ್ಗೆ ಬೇಕು ಅಂದರೆ ಹಾಕ್ಬೋದು, ಬೇಡ ಅಂದರೆ ಎಲ್ಲ ನಾನು ಹಾಕ್ತೀನಿ. ಬಿಕಾಸ್ ಅವ್ನಿಗೆ ಡ್ರೈ ಫ್ರೂಟ್ಸ್ ಪೌಡರ್ ಎಲ್ಲ ಕೊಡಬೇಕಂದ್ರೆ ಇದೇ ವೇಯಲ್ಲಿ ನಾನು ಕೊಡೋದು. ರವಾ ಸ್ವೀಟ್ ಮಾಡಿದಾಗ ಹಾಕ್ತೀನಿ ಆ್ಯಂಡ್ ರಾಗಿ ಸರಿ. ಸೊ ಇದರಲ್ಲೆಲ್ಲ ಇನ್ಕ್ಲೂಡ್ ಮಾಡಿಬಿಟ್ರೆ ಆಯಿತು. ಅದನ್ನು ಸಪ್ರೇಟಾಗಿ ಏನು ಮಾಡೋಕ್ಕೆ ಹೋಗಲ್ಲ, ಇದ್ರಲ್ಲಿ ಹಾಕಿ ಆ್ಯಂಡ್ ಸ್ವಲ್ಪ ಬೆಲ್ಲನೂ ಕೂಡ ಹಾಕಿ ಮಿಕ್ಸ್ ಮಾಡ್ತೀನಿ. ಒಂದೊಂದು ದಿನ ಕಲ್ಸಕ್ರೆನೂ ಕೂಡ ಹಾಕ್ತೀನಿ, ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇದ್ರೆ ತಿಂತಾನೆ ಅಂತ ಹೇಳಿ ಅಷ್ಟೇ. ಆ್ಯಂಡ್ ಒಂದೊಂದು ದಿನ ಕೊಕೊನಟ್ ಕೂಡ ಹಾಕ್ತೀನಿ, ಮತ್ತು ಡ್ರೈ ಕೊಕೊನಟ್ ಪೌಡರ್ ಅದನ್ನು ಕೂಡ ಹಾಕ್ತೀನಿ. ಆ ಥರ ಒಂದೊಂದು ಇದೇ ಫುಡ್ಗೆನೆ ಒಂದೊಂದು ಇಂಗ್ರೀಡಿಯೆಂಟ್ ಬೇರೆ ಬೇರೆ ಸೇರಿಸಿದಾಗ ಒಂದೊಂದು ಟೇಸ್ಟ್ ಬರುತ್ತಲ್ಲ, ತಿಂತಾನೆ ಅಂತ ಹೇಳಿ. ಆ್ಯಂಡ್ ಇವಾಗ ನೋಡಿ ಹೇಗೆ ಸ್ಮೈಲ್ ಮಾಡ್ತಾ ಇದ್ದಾನೆ ತಿಂಡಿ ತಿನ್ನು ಅಂತ ಅಂದರೆ. ಫಸ್ಟು ಅರ್ಧ ಚಪಾತಿ ತಿಂದಿಟ್ಟಾಯಿತು. ಇವಾಗ ಸ್ಟೋರ್ ರೂಮ್ಗೆ ಹೋಗೋದು, ಏನಿದೆ ಅಂತ ಎಲ್ಲ ಚಲಂಪಿಲ್ಲಿ ಮಾಡೋದು, ಡಬ್ಬಿಗಳೆಲ್ಲ ಎಳೆದಾಕೋದು. ಸೊ ಇದೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಅಲ್ಲಿ. ಸೊ ಮೈಸೂರಿಗೆ ಬಂದಮೇಲೆ ಅದಕ್ಕೆಲ್ಲ ಇವಾಗ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ನೋಡಿ. ಎಲ್ಲ ಒಂದೊಂದು ಮರ್ತೇ ಹೋಗ್ಬಿಟ್ಟಿದೆ ನನಗೆ. ಆಲ್ಮೋಸ್ಟ್ 2 months ಆಯಿತು ಅನಿಸುತ್ತೆ ನಾನು ಬಂದು ಮೈಸೂರಿಗೆ. ಸೊ ಇವಾಗ ವಾಯ್ಸ್ ಕೊಡ್ತಾ ಇರೋದ್ರಿಂದ ಕೆಲವೊಂದು ಮರ್ತೋಗಿದೆ. ಆ್ಯಂಡ್ ನಾಯಿ ಬಂದರೆ ಓಡಿಸೋದು, ಅದನ್ನು ಹೋಗು ಅಂತ ಹೇಳಿ, ಅಮ್ಮ ಬಂದಿದೆ ಅಂತ ಹೇಳೋದು, ಇದೆಲ್ಲ ಮಾಡ್ತಿರ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.